ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಮಸ್ತ್ ಆಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಈಗಲೇ ಒಬ್ಬನಾಗುತ್ತೆ, ಮನೆ ಕ್ಯಾಪ್ಟನ್ಸಿ ನಿಂದಾಗುತ್ತೆ. ಸ್ಪಂದನ ಎಲ್ಲ ಕಳ್ಕೊಂಡು ನೀವಿರೋ ಪೊಸಿಷನ್ಗೆ ಬರ್ತಾರೆ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ವಿಲ್ಲನ್ ಡೀಲ್ಗೆ ಚೈತ್ರ ಉತ್ತರ, ಇಲ್ಲಿ ಸ್ಪಂದನ ತರ್ತಾರ ಅಂತ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಕಳೆದ ವಾರ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಚೈತ್ರವನ್ನ ಹಾಡಿ ಹೊಗಳಿದ್ರು. ಬೆಳಿಗ್ಗೆ ಅಷ್ಟೇ ಒಂದು ಪ್ರೋಮೋ ಬಿಟ್ಟಿದ್ರು, ಅಲ್ಲೇ ಇಲ್ಲಿ ಹೇಳಿದ್ರು ವಿಲ್ಲನ್ ಬಂದಾಯ್ತು, ಭಯ ಶುರುವಾಯ್ತು ಅಂತ ಬಿಟ್ಟು. ಇವಾಗ ಬಿಗ್ ಬಾಸ್ ನಾರ್ಮಲ್ ವಾಯ್ಸ್ ಅಲ್ಲಿ ಮಾತಾಡ್ತಾರ, ಅವರು ವಿಲ್ಲನ್ ಆಗಿದ್ದಾರೆ. ಈಗ ಅವರೊಂದು ಡೀಲ್ ನ ಕೊಡ್ತಾ ಹೋಗ್ತಾ ಇರ್ತಾರೆ. ಅಂದ್ರೆ ಇವಾಗಿರೋ ಪ್ರಕಾರ ಇವಾಗ ಅವರೊಂದು ಏನ್ ಡೀಲ್ ಕೊಟ್ಟಿದ್ದಾರೆ, ಡೀಲ್ ಚೆನ್ನಾಗಿದೆ. ಚೈತ್ರ ಅವರು ಒಪ್ಕೊಂಡಿದಾರಾ ಇಲ್ವಾ ಅನ್ನೋದೇ ಇದೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾರೆ. ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿ ಹೇಳೋದೇನಪ್ಪ ಅಂತಂದ್ರೆ, ವಾರ ಪೂರ್ತಿ ರೆಸ್ಟ್ ಮಾಡಿಬಿಟ್ಟು ನಿಮ್ಮಿಂದಾಗಿ ಗೆದ್ದು ಅವರು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ, ನೀವು ಮನೆ ಕೆಲಸದವರ ಅಂತಂದ್ಬಿಟ್ಟು ಬಿಗ್ ಬಾಸ್ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮಿಂದನೇ ಗೆದ್ದಿದ್ದಾರೆ ಅಂದ್ರೆ ಚೈತ್ರ ಅವ್ರು ಆಟ ಆಡಿದಕ್ಕೆ ಇಲ್ಲಿ ಸ್ಪಂದನ ಅವರು ಗೆದ್ದಿದಾರಲ್ವಾ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಪ್ಟನ್ ಬೆಡ್ರೂಮು ಈಗಲೇ ಓಪನ್ ಆಗುತ್ತೆ, ಕ್ಯಾಪ್ಟನ್ಸಿ ರೂಮು ನಿಮ್ದಾಗುತ್ತೆ. ನೋಡಿ ಎಂತ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಇದನ್ನ ಹೇಳ್ತಾ ಇದ್ದಂಗೆ ಇಲ್ಲಿ ಸ್ಪಂದನ ಅವ್ರ ಫೇಸ್ ಅಂತೂ ಫುಲ್ ಅವ್ರ ಫೇಸ್ ರಿಯಾಕ್ಷನ್ ಚೇಂಜ್ ಆಗೋಯ್ತು. ಇವಾಗ ಅಭಿ ಅವರಂತೂ ನಿನ್ನೆ ಹೆಲ್ಮೆಟ್ ಆಗಿದ್ದಾರೆ, ಈಗ ಒಬ್ಬರೇ ಕ್ಯಾಪ್ಟನು, ಅದು ಸ್ಪಂದನ ಅವರು. ಅದರಿಂದ ಸ್ಪಂದನ ಅವರು ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿತಾರಾ ಇಲ್ವಾ, ಚೈತ್ರ ಅವರು ಕ್ಯಾಪ್ಟನ್ ಆಗ್ತಾರಾ ಆಗಲ್ವಾ ಅನ್ನೋದೇ ಇಲ್ಲೊಂದು ಬಿಗ್ ಕ್ಯೂರಿಯಾಸಿಟಿ ಉಟ್ಕೊಂಡಿದೆ. ಈಗ ಸ್ಪಂದನ ಅವರು ಎಲ್ಲ ಕಳ್ಕೊಂಡು ನೀವಿರೋ ಪೊಸಿಷನ್ಗೆ ಬರ್ತಾರೆ. ಅಂದ್ರೆ ನಿಮಗೆ ಓಕೆ ಇದ್ರೆ ಅಲ್ಲಿರೋ ಬಜಾರ್ನ ಒತ್ತಿ ಅಂತ ಹೇಳ್ತಾರೆ. ಯೆಲ್ಲೋ ಕಲರ್ ಬಜಾರ್ ಯಾವುದೋ ಇಟ್ಟಿದ್ದಾರೆ. ಇಲ್ಲಿ ಚೈತ್ರ ಅವ್ರ ಕೈ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ. ಅವರು ಒತ್ತಿದಾರ ಇಲ್ವಾ ಅನ್ನೋದು ಡೌಟು. ಆದರೆ ನನ್ನ ಪ್ರಕಾರ, ಅಂದರೆ ಗೆಸ್ಸಿಂಗ್ ಪ್ರಕಾರ ಏನಪ್ಪ ಅಂತಂದ್ರೆ, ಹೇಗಿದ್ರು ಕೂಡ ಅವ್ರು ಅನ್ಕೊಳ್ಳೋದೇನು ಅಂತಂದ್ರೆ, ಹೌದು ಆಟ ನಾನೇ ಆಡಿದ್ದೀನಿ, ಇಲ್ಲಿ ನಾನು ಗೆದ್ದಿದ್ದೀನಿ, ತಗೊಳ್ಬೋದು ಈ ಒಂದು ಪೊಸಿಷನ್ನ ಅಂತ ಅವರ ಒಂದು ಮೈಂಡಲ್ಲಿ ಬರಬಹುದು ಅಂತ ಅಂದ್ಬಿಟ್ಟು ಅನ್ಕೊಂತಿದ್ದೀನಿ. ಸ್ವಲ್ಪ ಇದರಿಂದ ಜಗಳ ಕೂಡ ಇಲ್ಲಿ ಆಗುತ್ತೆ. ಏನಪ್ಪ ಆವಾಗ ಇಲ್ಲಿ ಚೈತ್ರ ಅವ್ರು ಬಿಟ್ಕೊಟ್ಟಿದ್ರು, ಇವಾಗ ಬಿಟ್ಕೊಡ್ತಾರ ಇಲ್ವಾ ಅನ್ನೋದೇ ಬಿಗ್ ಕ್ಯೂರಿಯಾಸಿಟಿ. ಆದ್ರೆ ಈ ಒಂದು ಆಪರ್ಚುನಿಟಿನ ಅವ್ರು ಮಿಸ್ ಮಾಡ್ಕೊತಾರ, ಮಿಸ್ ಮಾಡ್ಕೊಳ್ಳಲ್ಲ ಅಂತ ಇಲ್ಲಿ ಅನ್ಸುತ್ತೆ. ಕಳೆದ ಸೀಸನ್ನೇ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಶಿಶಿರ್ ಅವ್ರಿಗೆ ಮತ್ತೆ ಸ್ವಲ್ಪ ಬಿಟ್ಕೊಡಿ ಅಂತ ಕೇಳಬೇಕಾದ್ರೆ ಇಲ್ಲಿ ಶಿಶಿರ್ ಅವ್ರನ್ನ ಎಷ್ಟು ಚೆನ್ನಾಗಿ ಮನವೊಲಿಸಿದ್ರು. ಇವಾಗ ಅವ್ರಿಗೆ ಬಿಗ್ ಬಾಸ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಅದು ಮನೆಯ ಕ್ಯಾಪ್ಟನ್. ಇವಾಗ ಸ್ಪಂದನ ಅವ್ರ ಕ್ಯಾಪ್ಟನ್ ಆಗಿದ್ರು ಕೇವಲ 2 ದಿವಸ ಆಗಿದೆ ಅಷ್ಟೇ. ಆದರೆ ಇವಾಗ ಸ್ಪಂದನ ಅವ್ರು ಹೇಗಿದ್ರು ಕೂಡ ರೂಮ್ ಲಾಕ್ ಆಗಿದೆ. ಇವಾಗ ಚೈತ್ರ ಅವರು ಒಪ್ಕೊಂಡ್ರೆ ರೂಮ್ ಕೂಡ ಓಪನ್ ಆಗುತ್ತೆ, ಮತ್ತೆ ಇಲ್ಲಿ ಅವ್ರು ಕ್ಯಾಪ್ಟನ್ ಕೂಡ ಆಗ್ತೀನಿ ಅಂತ ಅಂದ್ಬಿಟ್ಟು ಮೇ ಬಿ ಅವರು ಈ ಒಂದು ಡೀಲ್ ಏನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು, ಅಂದ್ರೆ ವಿಲ್ಲನ್ ಇವಾಗ ಅವರು ಆ ಒಂದು ಡೀಲ್ನ ಒಪ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನೋಡಿ ಇಲ್ಲಿ 2 ಟೀಮ್ಗಳಾಗಿ ಇಲ್ಲಿ ಡಿವೈಡ್ ಆಗಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಮಾಡಿದ್ರ ಅಥವಾ ಇವ್ರು ಮಾತಾಡ್ಕೊಂಡು ಮಾಡಿದ್ರ ಗೊತ್ತಿಲ್ಲ, ಒಟ್ಟಿನಲ್ಲಿ 2 ಟೀಮ್ ಅಂತೂ ಇಲ್ಲಿ ಡಿವೈಡ್ ಆಗಿದೆ. ಒಂದು ಬ್ಲ್ಯಾಕ್ ಕಲರ್ ಗೌನ್ ಹಾಕೊಂಡಿದ್ದಾರೆ, ಒಂದು ರೆಡ್ ಕಲರ್, ಬ್ಲ್ಯಾಕ್ ಅಂಡ್ ರೆಡ್ ಇದೆ ಇಲ್ಲಿ. ನೋಡಿ ರೆಡ್ ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂತಂದ್ರೆ, ಕಾವ್ಯ ಅವರು, ರಕ್ಷಿತಾ ಅವರು, ರಾಶಿಕಾ ಅವರು, ಸ್ಪಂದನ ಅವರು, ಅಶ್ವಿನಿ ಅವರು, ಚೈತ್ರ ಅವರು, ಇವರೆಲ್ಲ ಕೂಡ ರೆಡ್ ಕಲರ್ ಗೌನ್ ಹಾಕೊಂಡಿದ್ದಾರೆ. ಇವರೆಲ್ಲ ಒಂದು ಟೀಮು. ಮತ್ತೆ ಎರಡನೇದು ಬ್ಲ್ಯಾಕ್ ಕಲರ್ ಗೌನ್ ಹಾಕೊಂಡಿರೋದು ರಜತ್ ಅವರು, ಗಿಲ್ಲಿ ಅವರು, ಸೂರಜ್ ಅವರು, ಮಾಳು ಅವರು, ಧನುಷ್ ಅವರು, ರಘು ಅವರು, ಧ್ರುವಂತವರು ಬಟ್ಟೆಯಲ್ಲಿ ವೈಟ್ ಕಲರ್ ಟಿ ಶರ್ಟ್ ಹಾಕಿದ್ದಾರೆ, ಬ್ಲ್ಯಾಕ್ ಕಲರ್ ಹಾಕಿಲ್ಲ. ಅದು ಯಾಕೋದಾಗ ಗೊತ್ತಿಲ್ಲ, ಯಾಕಂದ್ರೆ ನಾನು ಹಾಕಲ್ಲ ಹಾಗೆ ಹೀಗೆ ಅಂತ ಇದ್ರು. ಆದ್ರೂ ಕೂಡ ಇಲ್ಲಿ ಟಾಸ್ಕ್ನ ಸ್ಟಾರ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಇಲ್ಲಿ ಬೆಳಿಗ್ಗೆ ಫಸ್ಟ್ ಪ್ರೋಮೋದಲ್ಲೇ ಇಲ್ಲಿ ಹೇಳಿದ್ರು, ಮನೆಯಲ್ಲಿ ಎಲ್ಲಾ ನಿರ್ಧಾರಗಳು ನಂದೇ, ಅಬ್ಬರಾನು ನಂದೇ ಅಂತ ಹೇಳ್ಬಿಟ್ಟು. ಈಗ ಒಬ್ಬರ ಮಧ್ಯೆ ಒಬ್ರು ತಂದಿಡೋದು, ಈ ತರ ಒಂದು ಏನಾದ್ರು ಡೀಲ್ ಕೊಡ್ತಿರ್ತಾರೆ. ಯಾಕಂದ್ರೆ ಗೊತ್ತು ಯಾರ್ಯಾರು ಇಲ್ಲಿ ಯಾರ್ಯಾರಿಗೆ ಬಿಟ್ಕೊಡ್ತಾರೆ, ಯಾರ್ಯಾರು ಬಿಟ್ಕೊಡಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಸ್ವಾರ್ಥ ಕಾಡೋರು ಖಂಡಿತವಾಗ್ಲೂ ಬಿಟ್ಕೊಡೋದೇ ಇಲ್ಲ. ಇಲ್ಲಿ ಚೈತ್ರ ಅವರು ನನ್ನ ಪ್ರಕಾರ ಕ್ಯಾಪ್ಟನ್ಸಿ ರೂಮ್ ಹೇಗಿದ್ರು ಲಾಕ್ ಆಗಿದೆ ಅಲ್ವಾ, ಅದನ್ನ ಉಪಯೋಗಿಸ್ಕೊಳ್ಬೋದು ಅಂತ ಅಂದ್ಬಿಟ್ಟು ಚೈತ್ರ ಅವರು ತಗೊಂಡಿರ್ಬೋದು. ಅವರೊಂದು ಏನು ಬಿಗ್ ಡೀಲ್ ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ ಅಂತ ಅನ್ಕೊಂತೀನಿ. ಪಾಪ ಇಲ್ಲಿ ಸ್ಪಂದನ ಅವ್ರ ಫೇಸ್ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಬಾಡೋಗ್ಬಿಟ್ಟಿದೆ. ಹೌದು, ಮೇಕಪ್ ಅಂತೂ ನೋಡಿ ಚೈತ್ರ ಅವರು ಎಷ್ಟು ಸಖತ್ತಾಗಿ ಮಾಡ್ಕೊಂಡಿದ್ದಾರೆ ಅಂತಾರೆ, ಸಖತ್ ಖುಷಿ ಆಗುತ್ತೆ. ಇಲ್ಲಿ ಅವರೇ ಈ ಒಂದು ಮೇಕಪ್ ಮಾಡ್ಕೊಂಡಿದ್ದಲ್ಲ, ಇಲ್ಲಿ ರಘು ಅವರು ಮೇಕಪ್ ಮಾಡಿದ್ರು. ಅಂದ್ರೆ ಫಸ್ಟೇ ಹೇಳ್ತಾರೆ ರೆಡಿಯಾಗಿ ಅಂತ ಬಿಗ್ ಬಾಸ್ ಏನ್ ಹೇಳ್ತಾರೋ ಅವಾಗ ಇಲ್ಲಿ ರೆಡಿ ಆಗ್ಬೇಕು ಅಂತ ಅಂದ್ಬಿಟ್ಟು ಹೋಗ್ತಾರೆ ಎಲ್ಲರೂ ಕೂಡ. ಅಂದ್ರೆ ಬನ್ನಿ ಯಾರಿಗಾರು ಹೆಲ್ಪ್ ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ರಘು ಅವರು ಹೇಳ್ತಾರೆ. ರಜತ್ ಅವ್ರಿಗಿರ್ಬೋದು, ಮತ್ತೆ ಇಲ್ಲಿ ಚೈತ್ರ ಅವ್ರಿಗಿರ್ಬೋದು, ಇಲ್ಲಿ ರಘು ಅವರೇ ಎಲ್ರಿಗೂ ಕೂಡ ಸ್ವಲ್ಪ ಆರ್ಟ್ ಅದೇನಿದೆ ಇಲ್ಲಿ ಬರ್ದಿದ್ದಾರೆ, ಚೆನ್ನಾಗಿ ಬರ್ದಿದ್ದಾರೆ. ಹೌದು, ಇಲ್ಲಿ ಬಾಯಿ ಓಪನ್ ಆಗಿರಂಗೆ ಮತ್ತೆ ಇಲ್ಲಿ ಎಲ್ಲ ಸ್ವಲ್ಪ ರಕ್ತ ಬೀಳಂಗೆ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಶಿಕ್ ಅವ್ರಿಗೂ ಕೂಡ ಇಲ್ಲಿ ಅವರೇ ಸ್ವಲ್ಪ ಮೇಕಪ್ ಅಲ್ಲಿ ಟಚ್ ಅಪ್ ಎಲ್ಲ ಇಲ್ಲಿ ಮಾಡ್ತಾರೆ. ಅಂದ್ರೆ ಯಾವ ತರ ರೆಡಿ ಆಗ್ಬೇಕಾಗಿರುತ್ತೆ, ಡೆವಿಲ್ಗಳು ಯಾವ ತರ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಇವರು ರೆಡಿ ಮಾಡಿದ್ರು. ಆದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಅವರು ರೆಡಿ ಮಾಡಲ್ಲ. ಇಲ್ಲಿ ಕೇಳ್ತಾರೆ, ಅಣ್ಣ ಏನಿಲ್ಲ ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಕಲರ್ ಇದು ಕೊಡೋಣ, ನಾನು ಬರ್ಕೊಂತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಜಾಸ್ತಿ ಇಲ್ಲಿ ರೆಡಿ ಆಗ್ಲಿಲ್ಲ. ಯಾಕೋ ರಘು ಅವ್ರಿಗೆ ಮತ್ತೆ ಇಲ್ಲಿ ಗಿಲ್ಲಿ ಅವ್ರಿಗೆ ಆಗ್ತಾರೆ. ಅಂದ್ರೆ ಗಿಲ್ಲಿ ಅವರು ಮಾತಾಡಿಸ್ತಾನೆ ಇದ್ದಾರೆ, ರಘು ಅವರು ತುಂಬಾನೇ ಅವಾಯ್ಡ್ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ. ನೋಡಿ ಎಲ್ಲರಿಗೂ ಕೂಡ ಇಲ್ಲಿ ಚೈತ್ರ ಅವ್ರಿಗೆ ಅಷ್ಟೊಂದು ಟೈಮ್ ತಗೊಂಡ್ಬಿಟ್ಟು ಇಲ್ಲಿ ನೀಟಾಗಿ ಮಾಡಿಕೊಟ್ರು. ಆದ್ರೆ ಗಿಲ್ಲಿ ಅವ್ರಿಗೆ ಏನೂ ಕೂಡ ಮಾಡಲಿಲ್ಲ.
ಕೊನೆಗೆ ಅವರೇ ಇಲ್ಲಿ ಅದೇನೋ ಇದು ತಗೊಂಡು ಅವರೇ ಬರ್ಕೊಂಡ್ರು ಕಣ್ ಕೆಳಗಡೆ ಅಷ್ಟೇ, ನಿದ್ದೆ ಮಾಡ್ತಿರೋ ವಿಲ್ಲನ್ ಇದು ಅಂತಂದ್ಬಿಟ್ಟು ಅವರೇ ಕಣ್ ಕೆಳಗಡೆ ಬರ್ಕೊಂಡ್ರು. ಎಲ್ಲರೂ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದಾರೆ. ರಜತ್ ಅವ್ರನ್ನ ಅಬ್ಸರ್ವ್ ಮಾಡಿ, ಚೈತ್ರ ಅವರು ಕೂಡ ಅಷ್ಟೇ ಇವಾಗ ಬಿಟ್ಟಿರೋ ಪ್ರೋಮೋದಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ವಿಲ್ಲನ್ ಇರ್ಬೋದು ಇಲ್ಲ ಗೋಸ್ಟ್ ಅನ್ನೋ ಲುಕ್ ಇರ್ಬೋದು, ತುಂಬ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಆದರೆ ಇಲ್ಲಿ ರಘು ಅವರು ಸ್ವಲ್ಪ ಗಿಲ್ಲಿ ಅವ್ರನ್ನ ದೂರ ಇಡ್ತಾನೆ ಬರ್ತಾ ಇದ್ದಾರೆ. ಸುಮಾರು ಇದು 3ನೇ ವೀಕು ಕೂಡ ಇಲ್ಲಿ ಬಂದಿದೆ. ಅವ್ರು ಏನಂತ ಒಂದು ತಪ್ಪು ಮಾತಾಡಿಲ್ಲಪ್ಪ ನೋಡಕ್ ಹೋದ್ರೆ. ಇಲ್ಲಿ ಏನೇ ಗಿಲ್ಲಿ ಅವ್ರು ಮಾತಾಡಿದ್ರು ಕೂಡ ತಪ್ಪು ಅನ್ನೋ ರೀತಿ ಇಲ್ಲಿ ರಘು ಅವ್ರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವಾಗ ನೋಡಿ ಇಬ್ರು ಕೂಡ ಒಂದೇ ಟೀಮಲ್ಲಿ ಇದ್ದಾರೆ. ಕಾವ್ಯ ಅವರು ಗಿಲ್ಲಿ ಅವರು ಅಪೋಸಿಟ್ ಟೀಮಲ್ಲಿ ಇದ್ದಾರೆ. ರೆಡ್ ಟೀಮಲ್ಲಿ ಬಂದು ಕಾವ್ಯ ಅವರು ಇದ್ರೆ, ಬ್ಲ್ಯಾಕ್ ಟೀಮಲ್ಲಿ ಬಂದು ಗಿಲ್ಲಿ ಅವರು ಇದ್ದಾರೆ. ಸ್ವಲ್ಪ ನೋಡಿ ಇಲ್ಲಿ ರಾಶಿಕ್ ಅವ್ರು ಕೂಡ ರೆಡ್ ಟೀಮಲ್ಲಿ ಇದ್ರೆ, ಸೂರಜ್ ಅವರು ಕೂಡ ಇಲ್ಲಿ ಬ್ಲ್ಯಾಕ್ ಟೀಮಲ್ಲಿ ಅಂದ್ರೆ ಅಪೋಸಿಟ್ ಟೀಮಲ್ಲಿ ಇಲ್ಲಿ ಇಟ್ಟಿದ್ದಾರೆ. ಅವ್ರವ್ರನ್ನ ಜೋಡಿಯಾಗಿ ಮಾಡಿಲ್ಲ. ಇವಾಗ ಹೇಗೆ ಚೈತ್ರ ಅವ್ರಿಗೆ ಈ ತರ ಒಂದು ಬಿಗ್ ಡೀಲ್ ಕೊಟ್ಟಿದ್ದಾರೋ, ಇವರಿಬ್ಬರು ಮಧ್ಯನೂ ಇಲ್ಲಿ ಬಿಗ್ ಡೀಲ್ಗಳು ಇಲ್ಲಿ ಬಂದೇ ಬರುತ್ತೆ. ನೋಡ್ಬೇಕಾಗುತ್ತೆ ಏನೊಂದು ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಫಸ್ಟಿಗೆ ಇಲ್ಲಿ ಮೊಟ್ಟ ಮೊದಲ ಟ್ವಿಸ್ಟ್ ಅಂತೂ ಸಖತ್ತಾಗಿದೆ ಅಂತ ಇಲ್ಲಿ ರಜತ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ಪ್ರೋಮೋದಲ್ಲಿ ಇಲ್ಲಿ ಕೇಳಿಸಿದೆ. ರಾಶಿಕ್ ಅವರು ಕೂಡ ಅಷ್ಟೇ ಮುಖ ನೋಡ್ತಾ ಇರ್ತಾರೆ. ಯಾಕಂತಂದ್ರೆ ಇಲ್ಲಿ ಚೈತ್ರ ಅವರು ಒಪ್ಕೊಂತಾರ ಇಲ್ವಾ ಅಂತ ಅಂದ್ಬಿಟ್ಟು. ಇಲ್ಲಿ ಬಿಗ್ ಬಾಸ್ ವಾಯ್ಸೇ ಒಂಥರ ಇಲ್ಲಿ ಇದೆ, ಅಂದ್ರೆ ವಿಲ್ಲನ್ಗಳು ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ನಡ್ಕೊಂತಾರೆ ಆ ರೀತಿನೇ ಇಲ್ಲಿ ಇದೆ. ಅಲ್ಲಿ ರೂಮ್ ಸೆಟಪ್ ಏನಿದೆ ಸಖತ್ತಾಗಿ ಮಾಡಿದ್ದಾರೆ. ಚೈತ್ರ ಅವ್ರದ್ದು ಸಿಕ್ಕಾಪಟ್ಟೆ ನಡಗೋಗ್ತಿದ್ದಾರೆ. ಆಲ್ಮೋಸ್ಟ್ ಅವರೇ ಹೇಳ್ಕೊಂಡ್ರು, ನನಗೆ ಈ ತರ ಒಂದು ದೆವ್ವದ ಫಿಲ್ಮ್, ಒಂದು ಗೋಸ್ಟ್ ಫಿಲ್ಮ್ ನಾನು ಈ ತರ ನೋಡಲ್ಲ, ನನಗೆ ತುಂಬಾನೇ ಭಯ ಆಗುತ್ತೆ ಅಂತ ಇಲ್ಲಿ ಹೇಳಿದ್ರು. ಅವ್ರನ್ನ ನೋಡಿದ್ರೆ ಏನೋ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅನಿಸ್ತದೆ. ಅಂದ್ರೆ ಅವ್ರಿಗೇನು ಭಯ ಇಲ್ಲ, ಸುಮ್ಮನೆ ಎದುರುಕೊಳ್ಳೋ ತರ ಇಲ್ಲಿ ನಾಟಕ ಆಡ್ತಾ ಇದ್ದಾರೆ ಅಂತ ಕೆಲವೊಬ್ರಿಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ನಡ್ಕೊಂತಿರೋದು ಕೂಡ ಅದೇ ರೀತಿ ಇದೆ. ನೋಡೋಣ ವೀಕ್ಷಕರೇ, ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕಾನ್ಸೆಪ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ, ಬೊಂಬಾಟ್ ಆಗಿದೆ. 2 ಟೀಮ್ಗಳಾಗಿ ಇಲ್ಲಿ ಡಿವೈಡ್ ಆಗಿದೆ. ನೋಡೋಣ ಯಾವ ಟೀಮ್ ಇಲ್ಲಿ ಗೆಲ್ತಾರೆ, ಯಾವ ಟೀಮ್ ಇಲ್ಲಿ ಸೋಲ್ತಾರೆ ಅಂತ ಅಂದ್ಬಿಟ್ಟು. ಸದ್ಯ ಇವಾಗ ಚೈತ್ರ ಅವ್ರಿಗೆ ಬಂಪರ್ ಆಫರ್ ಇದೆ. ಇಲ್ಲಿ ಅವ್ರೇನಾದ್ರೂ ತಗೊಂಡ್ರೆ ಸ್ಪಂದನ ಅವ್ರಿಗೂ ಕೂಡ ಇಲ್ಲಿ ಬೇಜಾರ್ ಆಗುತ್ತೆ. ನೋಡೋಣ ತಗೊಂತಾರ ಇಲ್ವಾ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ಚೈತ್ರ ಅವರು ಈ ಒಂದು ಆಫರ್ನ ತಗೊಂಡಿರ್ತಾರಾ ಅಥವಾ ರಿಜೆಕ್ಟ್ ಮಾಡಿರ್ತಾರ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.